ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲಾ ತರನು ಇಲ್ಲಿ ಬೆಂಗಳೂರಲ್ಲಿ ಹೋರಾಡಿ ಒಂದು 50 ಸೀಟ್ ಹೇಳ್ದಂಗೆ ನಾವು ನಿಲ್ಲಿಸಿ ಎಷ್ಟು ಸೀಟ್ ಆಗುತ್ತೋ ಅಷ್ಟು ಸೀಟ್ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟು ಶತಾಯುವಾಗಿ ಏನು ದಾರಿ ಕೊಟ್ಟರಲ್ಲ ಆ ದಾರಿನಲ್ಲಿ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ನಡೀತಿದ್ದಾರೆ. ಲಿಮಿಟೇಷನ್ ಆಗಿದೆ ಜಿಬಿಎನಲ್ಲಿ, ಅದರಲ್ಲಿ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ ಒಂದು ಸಾಹೇಬರು ನಮ್ಮ ಯುವಕರಿಗೆ, ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಉದ್ಯಮಿಸಲಿಕ್ಕೆ ಬಂದಿದ್ದಾರೆ. ಜಿಬಿಎ ಚುನಾವಣೆ ಹಿನ್ನೆಲೆ ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಉದ್ದೇಶದಿಂದಾಗಿ ಕೆಆರ್ಎಸ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಆನಂದರಾಜ್ ಅಂಬೇಡ್ಕರ್ ಅವರು ಇಂದು ಬೆಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ವಿವಿಧ ವಾರ್ಡ್ಗಳ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಸಂಘಟನೆ ಬಲವರ್ಧನೆ ಹಾಗೂ ಚುನಾವಣೆಯಲ್ಲಿ ಸಂಘಟಿತ ಹೋರಾಟದ ಅಗತ್ಯತೆಯನ್ನ ತಿಳಿಸಿದ್ರು. ಪಕ್ಷದ ತತ್ವ, ಸಂಘಟನಾ ಚಟುವಟಿಕೆ ಮತ್ತು ಜನಪರ ಕಾರ್ಯಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಂದಿದ್ದಾರೆ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಜಿಬಿಎ ಎಲೆಕ್ಷನ್ ಇವತ್ತಿನ ದಿವಸ ಯಾವ್ಯಾವ ರೀತಿ ರಾಜಕಾರಣದಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ ತಮಿಳುನಾಡು ಎಲೆಕ್ಷನ್ನಲ್ಲಿ ಉದಾಹರಣೆ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲೂ ಸಹ ಬದಲಾವಣೆ ಆಗಿ ರಿಪಬ್ಲಿಕನ್ ಸೇನಾ ಪಾರ್ಟಿನ ನಾವು ಗೆಲ್ಲಿಸ್ಕೊಬೇಕು ಅಂತ ಒಂದು ಹುಡುಗರ ನಿರ್ಧಾರದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಥರನೂ ಇಲ್ಲಿ ಬೆಂಗಳೂರಲ್ಲಿ ಹೋರಾಡಿ ಒಂದು 50 ಸೀಟ್ ಹೇಳ್ದಂಗೆ ನಾವು ನಿಲ್ಲಿಸಿ ಎಷ್ಟು ಸೀಟ್ ಆಗುತ್ತೋ ಅಷ್ಟು ಸೀಟ್ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟು ಶತಾಯುವಾಗಿ ಈ ಸಲ ಹೋರಾಟ ಮಾಡಿ ಗೆಲ್ತೀವಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಶ್ರೀ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಇವತ್ತು ಬೆಂಗಳೂರು ಬಂದಿದ್ದಾರೆ. ಅವರು ಜಿಬಿಎ ಎಲೆಕ್ಷನ್ ಪ್ರಯುಕ್ತ ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ಕಾರ್ಯಕರ್ತರಲ್ಲಿ ಹುರಿದುಂಬಿಸೋದಕ್ಕೆ ಅವರು ಈ ಸರಿ ಏನು ಡಿಲಿಮಿಟೇಷನ್ ಆಗಿದೆ ಜಿಬಿಎನಲ್ಲಿ, ಅದರಲ್ಲಿ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ ಅಟ್ಲೀಸ್ಟ್ ಬಂದು ನಾವು ಒಂದು 50 ಕ್ಯಾಂಡಿಡೇಟ್ಸ್ ಹಾಕಿ ಅವ್ರು ಗೆಲ್ಲಿಸೋ ಒಂದು ಪ್ರಯತ್ನದಲ್ಲಿ ಬಂದು ಸಾಹೇಬರು ನಮ್ಮ ಯುವಕರಿಗೆ, ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಹುರಿದುಂಬಿಸೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಅವರು ಬಂದು ಇವತ್ತು ನಮಗೆ ಇಷ್ಟು ಧೈರ್ಯ ಕೊಡ್ತಾರೆ ಅನ್ನೋದೇ ನಮಗೆ ತುಂಬ ದೊಡ್ಡ ವಿಷಯ. ನಾವು ಗೆದ್ದು ತೋರಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ನಮ್ಮ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸೇನೆ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಇವತ್ತಿನ ದಿನ ಬೆಂಗಳೂರಿಗೆ ಆಗಮಿಸಿ ಜಿಬಿಎ ಎಲೆಕ್ಷನ್ಗೆ ಎಲ್ಲರನ್ನೂ ಕಂಟೆಸ್ಟ್ ಮಾಡಿ ನೀವು ಈ ದೇಶದಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದಾರಿ ಕೊಟ್ಟರಲ್ಲ ಆ ದಾರಿನಲ್ಲಿ ನಮ್ಮ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ನಡೀತಿದ್ದಾರೆ. ಅದ್ರ ಜೊತೆಯಲ್ಲಿ ನಾವು ಅವ್ರ ರೀತಿಯಿಂದ ನಾವು ನಡಿಬೇಕು ಅನ್ನೋದು ಅವರ ಒಂದು ಆಶೆ ಇರುತ್ತೆ. ಹಾಗಾಗಿ ನಾವು ಏನು 369 ವಾರ್ಡ್ ಏನು ಜಿಬಿಎ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿದ್ದಾರೆ, 369 ವಾರ್ಡ್ಗಳಲ್ಲೂ ಆದಷ್ಟು ನಾವು ಪ್ರಯತ್ನ ಪಡುವಂಥ ಕಾರ್ಯವನ್ನು ನಾವು ರೂಪಿಸ್ತೀವಿ. ಬರೀ 50 ವಾರ್ಡಲ್ಲ, 369 ವಾರ್ಡ್ಸ್ ಆಲ್ಸೋ ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಜಿಬಿಎ ಎಲೆಕ್ಷನ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಜೈ ಭೀಮ್. ಸಭೆಯಲ್ಲಿ ಕೆಆರ್ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿಶಂಕರ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬೋಧಂಕರ್ ಸೇರಿ ಕೆಆರ್ಎಸ್ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ವಿವಿಧ ವಾರ್ಡ್ಗಳ ಮುಖಂಡರು ಉಪಸ್ಥಿತರಿದ್ದರು.